ಬೆಂಗಳೂರು ನಗರದ ಹೊರವಲಯದಲ್ಲಿ ಇರುವ ಒಂದು ಶಾಂತ ಅಪಾರ್ಟ್ಮೆಂಟ್. ಅಲ್ಲಿ ವಾಸಿಸುತ್ತಿದ್ದನು ಅರ್ಜುನ್. ಅವನ ಜೀವನ ಸರಳವಾಗಿತ್ತು. ದಿನದ ಹೊತ್ತಿನಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ, ರಾತ್ರಿ ಮನೆಗೆ ಬಂದು ಒಬ್ಬನೇ ಸಮಯ ಕಳೆಯುವುದು. ಅವನಿಗೆ ಹೆಚ್ಚು ಸ್ನೇಹಿತರಿರಲಿಲ್ಲ, ಆದರೆ ಅವನಿಗೆ ಒಬ್ಬ ಜೊತೆಗಾರ ಇದ್ದ, ಅವನ ನೆರಳು. ಒಂದು ರಾತ್ರಿ ಅರ್ಜುನ್ ತನ್ನ ಕೊಠಡಿಯಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದನು. ಹಠಾತ್ ಲೈಟ್ ಸ್ವಲ್ಪ ಫ್ಲಿಕ್ಕರ್ ಆಯಿತು. ಆದರೆ ಗೋಡೆಯ ಮೇಲೆ ಇರುವ ಅವನ ನೆರಳು, ಅದು ಸ್ವಲ್ಪ ತಡವಾಗಿ ಚಲಿಸಿತು. ಅರ್ಜುನ್ ಕೈ ಎತ್ತಿದ. ನೆರಳು ಕೂಡ ಕೈ ಎತ್ತಿತು, ಆದರೆ 1 ಸೆಕೆಂಡ್ ತಡವಾಗಿ. ಇದು ನನ್ನ ಭ್ರಮೆ ಇರಬಹುದು, ಆದರೆ ಆ ರಾತ್ರಿ ಅವನಿಗೆ ನಿದ್ದೆ ಬಂದಿಲ್ಲ. ನೆರಳು ತಲೆ ತಿರುಗಿಸಿ ಅವನನ್ನು ನೋಡಿದಂತೆ ಕಾಣಿಸಿತು. ಅರ್ಜುನ್ ಹಿಂತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಒಂದು ರಾತ್ರಿ 3 ಗಂಟೆ. ಅವನು ಎಚ್ಚರಗೊಂಡನು. ನೆರಳು ಅವನ ಹಾಸಿಗೆಯ ಬಳಿ ನಿಂತಿತ್ತು. ನೆರಳು ನಿಧಾನವಾಗಿ ಮುಂದ ಬಂತು. ಅವನ ಮೇಲೆ ಬಾಗಿದಂತೆ ಕಾಣಿಸಿತು. ಅವನು ಇಂಟರ್ನೆಟ್ನಲ್ಲಿ ಹುಡುಕತೊಡಗಿದ. ಕೆಲವು ನೆರಳುಗಳು ಆತ್ಮಕ್ಕೆ ಜೋಡಣೆ ಹೊಂದಿರುತ್ತವೆ. ಅವನ ಕೈ ಸ್ವತಃ ಚಲಿಸತೊಡಗಿತು. ಗೋಡೆಯ ಮೇಲೆ ನೆರಳು ಹಸಿವು ಹಿಡಿದ ಪ್ರಾಣಿಯಂತೆ ತೋರಿಸುತ್ತಿತ್ತು. ನಾನಿಲ್ಲಿದ್ದೇನೆ. ಇಲ್ಲೊಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅವನ ಹೆಸರು ಅರ್ಜುನ್. ನೆರಳು ಬೇರೆ ಮುಖ ಹೊಂದಿತ್ತು. ದೊಡ್ಡ ಕಣ್ಣುಗಳು, ಉದ್ದ ಕೈಗಳು. ಬಾಗಿಲು ತಾನೇ ಲಾಕ್ ಆಯಿತು. ನೆರಳು ನಿಜವಾದ ರೂಪದಲ್ಲಿ ಅವನ ಮುಂದೆ ನಿಂತಿತು. ನೀನೇ ಈಗ ನನ್ನ ಜೊತೆಗಾರ. ಅರ್ಜುನ್ ನೆಲದ ಮೇಲೆ ಬಿದ್ದಿದ್ದ. ಅವನ ಮುಖದಲ್ಲಿ ವಿಚಿತ್ರ ನಗು. ಅವನ ನೆರಳು ಸರಿಯಾಗಿ ಇರಲಿಲ್ಲ. ಕನ್ನಡಿಯಲ್ಲಿರುವ ನೆರಳು ಮಾತನಾಡಿತು. ನಾನು ಸಂಪೂರ್ಣವಾಗಿ ಬಂದಿದ್ದೇನೆ.